ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ತಾ ಇರ್ತೀರಿ. ಅದು ಇತ್ತೀಚೆಗೆ ಜಾಸ್ತಿ ಆಗಿದೆ. ಆ ಪ್ರಶ್ನೆ ಏನಂತಂದ್ರೆ, ಬೋನಸ್ ಹಾಗೂ ಸ್ಪ್ಲಿಟ್ಗೆ ಸಂಬಂಧಪಟ್ಟಂತೆ ಕಂಪನಿಗಳು ಯಾಕೆ ಬೋನಸ್ ಕೊಡ್ತವೆ, ಯಾಕೆ ಸ್ಪ್ಲಿಟ್ ಮಾಡ್ತವೆ, ಬೋನಸ್ ಕೊಡೋ ಬದಲಿಗೆ ಸ್ಟಾಕ್ ಸ್ಪ್ಲಿಟ್ ಮಾಡಬಹುದಲ್ಲ, ಅಥವಾ ಸ್ಟಾಕ್ ಸ್ಪ್ಲಿಟ್ ಮಾಡೋ ಬದಲಿಗೆ ಬೋನಸ್ ಕೊಡಬಹುದಲ್ಲ, ಈ ರೀತಿ ಪ್ರಶ್ನೆಗಳು. ಹಾಗೆ ಈ ಎರಡರ ಮಧ್ಯೆ ಡಿಫರೆನ್ಸ್ ಏನಿದೆ, ಈ ರೀತಿ ಹಲವಾರು ಪ್ರಶ್ನೆಗಳು ಇತ್ತೀಚೆಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದಾವೆ. ಸೊ ಇದು ಬಿಗಿನರ್ಸ್ ಕಡೆಯಿಂದ ಬರುವಂತ ಪ್ರಶ್ನೆಗಳು. ಯಾಕಂದ್ರೆ ಈಗಾಗಲೇ ಎಕ್ಸ್ಪೀರಿಯನ್ಸ್ ಇರೋರು ಇದ್ರ ಬಗ್ಗೆ ವಿಷಯ ತಿಳ್ಕೊಂಡಿರ್ತೀರಿ, ಗೊತ್ತಿರುತ್ತೆ. ಬಟ್ ಬಿಗಿನರ್ಸ್ಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ, ಹಾಗಾಗಿ ಪ್ರಶ್ನೆಗಳು ಬರ್ತಾ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮಲ್ಲಿ ಇರೋಂತ ಆ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಎಸ್ಪೆಷಲಿ ಈ ಬೋನಸ್ಗೂ ಸ್ಪ್ಲಿಟ್ಗೂ ಇರುವಂತ ಡಿಫರೆನ್ಸ್ ಏನು, ಇದರಿಂದ ಯಾವ ರೀತಿ ಬೆನಿಫಿಟ್ ನಮಗೆ ಸಿಗುತ್ತೆ, ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಬರೋಣ. ಇದನ್ನ ಗ್ರಾಮ್ಯಾಟಿಕಲ್ ಪಾಯಿಂಟ್ ಅಲ್ಲಿ ನೋಡಿದ್ರೆ, ಎ ಕಾರ್ಪೊರೇಟ್ ಆಕ್ಷನ್ ಇನ್ ವಿಚ್ ಎ ಕಂಪನಿ ಇಶ್ಯೂಸ್ ಅಡಿಷನಲ್ ಶೇರ್ಸ್ ಟು ಶೇರ್ ಹೋಲ್ಡರ್ಸ್ ಇನ್ಕ್ರೀಸಿಂಗ್ ದ ಟೋಟಲ್ ಬೈ ದ ಸ್ಪೆಸಿಫೈಡ್ ರೇಷಿಯೋ ಬೇಸ್ಡ್ ಆನ್ ದ ಶೇರ್ಸ್ ದೇ ಹೆಲ್ಡ್ ಪ್ರೀವಿಯಸ್ಲಿ. ಅಂದ್ರೆ ಶೇರ್ ಹೋಲ್ಡರ್ಸ್ಗೆ ಕಂಪನಿ ಅಡಿಷನಲ್ ಶೇರ್ಸ್ ಅನ್ನ ಕೊಡುತ್ತೆ. ಅದು ಹೇಗೆ, ಅವ್ರ ಹತ್ರ ಯಾವ್ದೋ ಒಂದು ಶೇರ್ ಇದ್ರೆ ಅದು ಎಷ್ಟಿರುತ್ತೆ, ಅದ್ರ ಮೇಲೆ ಸರ್ಟೈನ್ ರೇಷಿಯೋ ಇರುತ್ತೆ. ಸೊ ಆ ರೇಷಿಯೋದಲ್ಲಿ ಸ್ಪ್ಲಿಟ್ ಮಾಡಿ ಮಲ್ಟಿಪ್ಲೈ ಮಾಡುತ್ತೆ, ಅಂದ್ರೆ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ. ಇದನ್ನ ಯಾವಾಗೆಲ್ಲ ಮಾಡ್ಬೋದು ಅಂತಂದ್ರೆ, ಮೊದಲಿಗೆ ಆ ಕಂಪನಿಯ ಫೇಸ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಟಾಕ್ ಸ್ಪ್ಲಿಟ್. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಒಂದು ಶೇರ್ ಅನ್ನ ಓಪನ್ ಮಾಡಿದೀನಿ BSE ವೆಬ್ಸೈಟ್ ಅಲ್ಲಿ. ಆ ಕಂಪನಿಯ ಫೇಸ್ ವ್ಯಾಲ್ಯೂ ನೋಡಬಹುದು, ನೀವು ಇಲ್ಲಿ 10 ರೂಪಾಯಿ ಇದೆ. ಸೊ ಈ ಕಂಪನಿಯನ್ನ ಹೇಗೆಲ್ಲ ಸ್ಪ್ಲಿಟ್ ಮಾಡಬಹುದು, ಈ ಕಂಪನಿಯ ಶೇರ್ಗಳನ್ನ ಅಂತಂದ್ರೆ 1:2 ಮಾಡಬಹುದು. ಅಂದ್ರೆ ಈ ಫೇಸ್ ವ್ಯಾಲ್ಯೂನ 5 ರೂಪಾಯಿ ಮಾಡೋ ಮೂಲಕ ಒಂದು ಶೇರ್ ಅನ್ನ 2 ಶೇರುಗಳನ್ನಾಗಿ ಮಾಡಬಹುದು. ಹಾಗೆ ಇದೇ ಫೇಸ್ ವ್ಯಾಲ್ಯೂನ 2 ರೂಪಾಯಿ ಮಾಡೋ ಮೂಲಕ ಒಂದು ಶೇರ್ ಅನ್ನ 5 ಶೇರುಗಳನ್ನಾಗಿ ಮಾಡಬಹುದು. ಹಾಗೆ ಸೇಮ್ ಶೇರ್ ಅನ್ನ ಅಥವಾ ಫೇಸ್ ವ್ಯಾಲ್ಯೂನ 1 ರೂಪಾಯಿ ಮಾಡೋ ಮೂಲಕ ಒಂದು ಶೇರ್ ಅನ್ನ 10 ಶೇರ್ ಅನ್ನಾಗಿ ಮಾಡಬಹುದು. ಇದು ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ದ ಫೇಸ್ ವ್ಯಾಲ್ಯೂ. ಇದು ಮಿನಿಮಮ್ 1 ರೂಪಾಯಿ, ಮ್ಯಾಕ್ಸಿಮಮ್ ಆಲ್ಮೋಸ್ಟ್ 10 ಇರುತ್ತೆ. ಹಿಂದೆ ಇದು ಜಾಸ್ತಿ ಇತ್ತು, ಅಪ್ ಟು 100 ವರೆಗೂ ಇತ್ತು. ಈಗಲೂ ಕೆಲವು ಕಂಪನಿಗಳು ಸಿಗಬಹುದು, ಬಟ್ ಮೋಸ್ಟ್ ಆಫ್ ದ ಕಂಪನೀಸ್ 10 ಇರುತ್ತೆ. ಹಾಗೆ ಇನ್ನು ಒಂದು ಕಂಪನಿಗೆ ಬರೋಣ. ಈ ಕಂಪನಿಯ ಫೇಸ್ ವ್ಯಾಲ್ಯೂ ನೋಡಬಹುದು 5 ರೂಪೀಸ್ ಇದೆ. ಸೊ ಇದನ್ನ ಅಗೇನ್ 2 ರೂಪೀಸ್ ಕೂಡ ಮಾಡಬಹುದು, ಅಥವಾ 1 ರೂಪಾಯಿ ಕೂಡ ಮಾಡಬಹುದು. ಇನ್ ಕೇಸ್ 2 ರೂಪಾಯಿ ಮಾಡಿದ್ರೆ ಅಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಯಾಕಂದ್ರೆ ಫೇಸ್ ವ್ಯಾಲ್ಯೂ 5 ಇರೋದ್ರಿಂದ ಇಲ್ಲಿ 2.5, 1.5, 3.5 ಈ ರೀತಿ ವರೆಗಳಲ್ಲಿ ಇರಲ್ಲ. ಇಲ್ಲ 10 ಇರ್ಬೋದು, ಇಲ್ಲ 5 ಇರ್ಬೋದು, ಅಥವಾ 1 ಇರ್ಬೋದು, ಅಥವಾ 2 ರೂಪಾಯಿ ಇರ್ಬೋದು. ಈ ರೀತಿಯಾಗಿರುತ್ತೆ. ಇಲ್ಲಿ ನಾವು ಸ್ಟಾಕ್ ಸ್ಪ್ಲಿಟ್ ಅನ್ನ ನೋಡಬಹುದು. ಹಾಗೆ ಇನ್ನೂ ಒಂದು ಕಂಪನಿಗೆ ಬರೋಣ. ನೋಡಬಹುದು, ಇದರ ಫೇಸ್ ವ್ಯಾಲ್ಯೂ 1 ರೂಪಾಯಿ ಇದೆ. ಅಂದ್ರೆ ಈ ಕಂಪನಿಯಲ್ಲಿ ನಾವು ಸ್ಟಾಕ್ ಸ್ಪ್ಲಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಈ ಕಂಪನಿಯ ಫೇಸ್ ವ್ಯಾಲ್ಯೂ 1 ರೂಪಾಯಿ ಇದೆ. ಹಾಗಾಗಿ ಇಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡೋಕ್ ಆಗೋಲ್ಲ. ಕಂಪನಿ ಬೇಕಂದ್ರೆ ಬೋನಸ್ ಕೊಡಬಹುದು ಅಷ್ಟೇ, ಬಟ್ ಸ್ಟಾಕ್ ಸ್ಪ್ಲಿಟ್ ಇಲ್ಲಿ ಸಾಧ್ಯ ಇಲ್ಲ. ಹಾಗೆ ಹೇಗೆ ನಾವು ಫೇಸ್ ವ್ಯಾಲ್ಯೂ 10 ಇರೋದ ಅಪ್ ಟು 1 ವರ್ಗೂ ಕೂಡ ತರಬಹುದು, ಹಾಗೆ 1 ಇರೋದನ್ನ 10 ವರ್ಗೂ ಕೂಡ ತಗೊಂಡು ಹೋಗ್ಬೋದು. ಇದನ್ನ ರಿವರ್ಸ್ ಸ್ಟಾಕ್ ಸ್ಪ್ಲಿಟ್ ಅಂತಾರೆ. ಇದಕ್ಕೂ ಕೂಡ ಅವಕಾಶ ಇದೆ, ಬಟ್ ಯೂಶಲಿ ಕಂಪನಿಗಳು ಮಾಡಲ್ಲ. ಕೆಲವೊಂದ್ಸಲ ಆಗುತ್ತೆ, ಆಗಲ್ಲ ಅಂತ ಏನಿಲ್ಲ. ಇದು ರಿವರ್ಸ್ ಸ್ಪ್ಲಿಟ್ ಕೂಡ ಸಾಧ್ಯ ಇದೆ, ಮಾಡಬಹುದು ಕಂಪನಿಗಳು ಇಚ್ಛೆ ಪಟ್ರೆ. ಇಲ್ಲಿ 1 ರೂಪಾಯಿ ಇದ್ರೆ 2 ರೂಪಾಯಿ ಮಾಡಬಹುದು, ಅಥವಾ 1 ರೂಪಾಯಿ ಇದ್ರೆ 5 ಮಾಡಬಹುದು, 5 ಇದ್ರೆ ಬೇಕಿದ್ರೆ 10 ಕೂಡ ಮಾಡಬಹುದು. ಹೀಗೆ 1 ಇರೋದನ್ನ 10 ಬೇಕಾದ್ರೂ ಮಾಡಬಹುದು. ಅಂತ ಟೈಮಲ್ಲಿ ನಿಮ್ಮ ಹತ್ರ 10 ಶೇರ್ ಇದ್ರೆ 1 ಶೇರ್ ಆಗುತ್ತೆ. ಪ್ರೈಸ್ ಕೂಡ ಅಟ್ ದ ಸೇಮ್ ಟೈಮ್ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಇರುವಂತಹ ಶೇರ್ 10 ರೂಪಾಯಿ ಇತ್ತು ಅಂತಂದ್ರೆ, ರಿವರ್ಸ್ ಸ್ಪ್ಲಿಟ್ ಮಾಡಿ 10 ಶೇರ್ ಅನ್ನ 1 ಶೇರ್ ಮಾಡಿದ್ರು ಅಂದ್ರೆ, ಆಗ ನಿಮ್ಮ ಶೇರ್ ನ ಬೆಲೆ 100 ರೂಪಾಯಿ ಆಗುತ್ತೆ. ಅಲ್ಲಿ ನಿಮ್ಮ ಹತ್ರ 10 ಶೇರ್ ಇದ್ರು 100 ರೂಪಾಯಿ, 1 ಶೇರ್ ಇದ್ರು 100 ರೂಪಾಯಿ. ಈ ರೀತಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಹಾಗೆ ಸ್ಪ್ಲಿಟ್ ಅಲ್ಲೂ ಅಷ್ಟೇ. ನಿಮ್ಮ ಹತ್ರ ಇರುವ ಶೇರ್ ನ ಬೆಲೆ 100 ರೂಪಾಯಿ ಇದೆ ಅಂತಂದ್ರೆ, ಕಂಪನಿ 1:10 ರೇಷಿಯೋದಲ್ಲಿ ಸ್ಪ್ಲಿಟ್ ಮಾಡಿದ್ರೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ, 10 ರೂಪಾಯಿ ಆಗುತ್ತೆ. ಆಗ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಬದಲಾವಣೆ ಏನಾಗೋದಿಲ್ಲ. 100 ರೂಪಾಯಿ ಇರೋದು 100 ರೂಪಾಯಿ ಇರುತ್ತೆ, ಬಟ್ ಶೇರ್ಸ್ ಮಲ್ಟಿಪ್ಲೈ ಆಗ್ತವೆ. ಇದು ಸ್ಪ್ಲಿಟ್ ಹಾಗೂ ರಿವರ್ಸ್ ಸ್ಪ್ಲಿಟ್ ಅಲ್ಲಿ ಕಂಡು ಬರುವಂತಹ ಸಿನಾರಿಯೋ. ಈಗ ಬೋನಸ್ಗೆ ಬರೋಣ. ಹಾಗೆ ಕೊನೆಯಲ್ಲಿ ಎರಡರ ಮಧ್ಯೆ ಇರುವಂತಹ ಡಿಫರೆನ್ಸ್, ಅಡ್ವಾಂಟೇಜಸ್ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಕೊನೆವರೆಗೂ ನೋಡಿ. ಸೊ ಬೋನಸ್ ಆಸ್ ಯೂಶುವಲ್ ದ ಅಲೋಕೇಶನ್ ಆಫ್ ಅಡಿಷನಲ್ ಶೇರ್ಸ್ ಟು ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್. ಇಲ್ಲಿ ಸ್ಟಾಕ್ ನ ಫೇಸ್ ವ್ಯಾಲ್ಯೂ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಸ್ಟಾಕ್ ಸ್ಪ್ಲಿಟ್ ಅಲ್ಲಿ ಮಾತ್ರ ಫೇಸ್ ವ್ಯಾಲ್ಯೂ ಬದಲಾವಣೆ ಆಗೋದು. ಇಲ್ಲಿ ಫೇಸ್ ವ್ಯಾಲ್ಯೂ ಸೇಮ್ ಇರುತ್ತೆ. ಹಾಗೆ ಕೆಲವರು ಅಂದ್ಕೊಳ್ಬಹುದು, 10 ರೂಪಾಯಿ ಇದ್ರೆ ಫೇಸ್ ವ್ಯಾಲ್ಯೂ, ಆ ಕಂಪನಿ ಬೋನಸ್ ಕೊಡೋ ಆಗಿಲ್ವಾ, ಸ್ಪ್ಲಿಟ್ ಮಾತ್ರ ಮಾಡ್ಬೇಕಂತ. ಹಾಗೇನು ರೂಲ್ಸ್ ಇಲ್ಲ. ಕಂಪನಿಯ ಫೇಸ್ ವ್ಯಾಲ್ಯೂ ಎಷ್ಟೇ ಇದ್ರೂ ಕೂಡ ಬೋನಸ್ ಬೇಕಾದ್ರೂ ಕೊಡಬಹುದು, ಸ್ಪ್ಲಿಟ್ ಬೇಕಾದ್ರೂ ಮಾಡಬಹುದು. ಅದು ಕಂಪನಿಗೆ ಬಿಟ್ಟದ್ದು. ಕಂಪನಿ ಇದೇ ಮಾಡ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಬೋನಸ್ ಬೇಕಾದ್ರೂ ಕೊಡಬಹುದು, ಸ್ಟಾಕ್ ಸ್ಪ್ಲಿಟ್ ಬೇಕಾದ್ರೂ ಮಾಡಬಹುದು. ಆದ್ರೆ ಸ್ಟಾಕ್ ಸ್ಪ್ಲಿಟ್ ಮಾಡಬೇಕು ಅಂತಂದ್ರೆ ಒಂದೇ ಕಂಡೀಷನ್, ಶೇರಿನ ಫೇಸ್ ವ್ಯಾಲ್ಯೂ ಮೋರ್ ದ್ಯಾನ್ 1 ರೂಪಾಯಿ ಇರಬೇಕಾಗುತ್ತೆ. 10 ರೂಪಾಯಿ ಆಗ್ಬೋದು, 5 ರೂಪಾಯಿ ಆಗ್ಬೋದು, 2 ರೂಪಾಯಿ ಆಗ್ಬೋದು, ಅಥವಾ 4 ರೂಪಾಯಿ ಆಗ್ಬೋದು. 1 ರೂಪಾಯಿಗಿಂತ ಜಾಸ್ತಿ ಇದ್ದಾಗ ಮಾತ್ರ ಸ್ಪ್ಲಿಟ್ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಸ್ಪ್ಲಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲೂ ಕೂಡ ಅಡಿಷನಲ್ ಶೇರ್ಸ್ ಸಿಗುತ್ತೆ. ಅದು ಕೂಡ ಸೇಮ್ ಒಂದು ಪ್ರಪೋರ್ಷನೇಟ್ ಅಲ್ಲಿ ಕಂಪನಿ ಅನೌನ್ಸ್ ಮಾಡುತ್ತೆ. ಇನ್ ಕೇಸ್ 1:2 ಅಂತಂದ್ರೆ 2 ಶೇರ್ ಇದ್ರೆ 1 ಬೋನಸ್ ಶೇರ್ ಸಿಗುತ್ತೆ. 1:1 ಅಂದ್ರೆ 1 ಶೇರ್ ಇದ್ರೆ 1 ಶೇರ್ ಸಿಗುತ್ತೆ. ಕೆಲವೊಂದ್ಸಲ 1:5 ಇರುತ್ತೆ ಅಂದ್ರೆ 5 ಶೇರ್ಸ್ ಇದ್ರೆ 1 ಶೇರ್ ಸಿಗುತ್ತೆ. ಕೆಲವೊಂದ್ಸಲ 1:50 ಇರುತ್ತೆ, 50 ಶೇರ್ ಇದ್ರೆ 1
1 ಶೇರ್ ಬೋನಸ್ ಆಗಿ ಸಿಗುತ್ತೆ. ಸೊ ಇದು ಡಿಪೆಂಡ್ಸ್ ಅಪಾನ್ ಕಂಪನಿ ಅನೌನ್ಸ್ಮೆಂಟ್. ಅದು ಯಾವ ರೀತಿ ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡಿಸಿಷನ್ ತಗೊಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲೂ ಕೂಡ ಇಷ್ಟೇ ಪ್ರಮಾಣದಲ್ಲಿ ಕೊಡಬೇಕು ಅಂತ ರೂಲ್ಸ್ ಇಲ್ಲ. ಆದ್ರೆ ಸ್ಟಾಕ್ ಸ್ಪ್ಲಿಟ್ ಅಲ್ಲಿ ಇದೆ. 10 ರೂಪಾಯಿ ಇದ್ರೆ ಮಿನಿಮಮ್ 1 ರೂಪಾಯಿವರೆಗೂ ಮಾಡಬಹುದು ಸ್ಪ್ಲಿಟ್ ಅನ್ನ. ಅದ್ರ ಕೆಳಗಡೆ ಹೋಗಕ್ಕಾಗಲ್ಲ, ಅಲ್ಲಿ ಲಿಮಿಟ್ ಇದೆ. ಬಟ್ ಇಲ್ಲಿ ಯಾವುದೇ ರೀತಿಯ ಲಿಮಿಟ್ ಇಲ್ಲ. ಕೆಲವು ಸಲ ಕಂಪನಿಗಳು ಅನೌನ್ಸ್ ಮಾಡ್ತಾರೆ 5:1 ಅಂತ, ಅಂದ್ರೆ 1 ಶೇರ್ ಇದ್ರೆ 5 ಶೇರ್ ಬೋನಸ್ ಸಿಗುತ್ತೆ. ಕೆಲವು ಸಲ 10:1 ಈ ರೀತಿ ಕೂಡ ಮಾಡುವಂತ ಕಂಪನಿಗಳನ್ನು ನೋಡಿದೀವಿ. 1 ಶೇರ್ ಇದ್ರೆ 10 ಶೇರ್ ಬೋನಸ್ ಸಿಗುತ್ತೆ. ಸೊ ಈ ರೀತಿ ಕೂಡ ಆಗುತ್ತೆ. ಹಾಗೆ ಈ ಎರಡರಲ್ಲೂ ಇರುವಂತ ಒಂದು ವ್ಯತ್ಯಾಸ ಅಂತಂದ್ರೆ ಸ್ಪ್ಲಿಟ್ ಮಾಡಿದಾಗ ಫೇಸ್ ವ್ಯಾಲ್ಯೂ ನಲ್ಲಿ ಬದಲಾವಣೆ ಆಗುತ್ತೆ. ಬೋನಸ್ ಕೊಟ್ಟಾಗ ಕಂಪನಿಯ ಆಥರೈಸ್ಡ್ ಶೇರ್ ಕ್ಯಾಪಿಟಲ್ ಅಲ್ಲಿ ಬದಲಾವಣೆ ಆಗುತ್ತೆ. ಅಂದ್ರೆ ಈ ಶೇರ್ ಕ್ಯಾಪಿಟಲ್ ಕಂಪನಿಯ ಫೇಸ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ ಕೇಸ್ ಕಂಪನಿ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ 1 ಕೋಟಿ ಶೇರುಗಳನ್ನ ಇಶ್ಯೂ ಮಾಡಿದೆ ಅಂತಂದ್ರೆ ಆ ಕಂಪನಿಯ ಶೇರಿನ ಫೇಸ್ ವ್ಯಾಲ್ಯೂ 1 ರೂಪಾಯಿ ಇದೆ ಅಂತಂದ್ರೆ 1 ಕೋಟಿ ಅಮೌಂಟ್ ಅನ್ನ ಆಥರೈಸ್ಡ್ ಶೇರ್ ಕ್ಯಾಪಿಟಲ್ ಅಥವಾ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ಇಡಬೇಕಾಗುತ್ತೆ. ಇದು ರಿಸರ್ವ್ ತರ. ಹಾಗೆ ಇನ್ ಕೇಸ್ 1 ಕೋಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದೆ, ಆ ಕಂಪನಿಯ ಫೇಸ್ ವ್ಯಾಲ್ಯೂ ಶೇರಿನ ಫೇಸ್ ವ್ಯಾಲ್ಯೂ 10 ರೂಪೀಸ್ ಇದೆ ಅಂತಂದ್ರೆ ಆಗ 10 ಕೋಟಿಯನ್ನ ಇದರಲ್ಲಿ ಇಡಬೇಕಾಗುತ್ತೆ. ಹಾಗೆ ಇನ್ ಕೇಸ್ 1 ಕೋಟಿ ಶೇರ್ ಇದೆ, ಫೇಸ್ ವ್ಯಾಲ್ಯೂ 10 ಇದೆ, ಕಂಪನಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ, ಅದು 1:1 ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಸೊ ಅಂತ ಟೈಮಲ್ಲಿ ಶೇರುಗಳು ಡಬಲ್ ಆಗುತ್ತೆ. 1 ಕೋಟಿ ಇರೋ ಶೇರುಗಳು 2 ಕೋಟಿ ಆಗುತ್ತೆ. ಸೊ ಅಂತ ಸಮಯದಲ್ಲಿ ಶೇರ್ ಕ್ಯಾಪಿಟಲ್ ಅನ್ನ ಜಾಸ್ತಿ ಮಾಡಬೇಕಾಗುತ್ತೆ. ಫೇಸ್ ವ್ಯಾಲ್ಯೂ 10 ರೂಪಾಯಿ ಇರೋದ್ರಿಂದ ಕಂಪನಿ 10 crores ಅನ್ನ ಇಟ್ಟಿತ್ತು 1 ಕೋಟಿ ಶೇರುಗಳಿಗೆ. ಸೊ ಈಗ ಬೋನಸ್ ಕೊಡ್ತಿರೋದ್ರಿಂದ 2 ಕೋಟಿ ಶೇರ್ ಆಗುತ್ತೆ. ಮತ್ತೆ 10 crores ಅನ್ನ ಶೇರ್ ಕ್ಯಾಪಿಟಲ್ ಅಲ್ಲಿ ಇಡಬೇಕಾಗುತ್ತೆ. ಆಗ ಟೋಟಲ್ ಶೇರ್ ಕ್ಯಾಪಿಟಲ್ 20 crores ಆಗುತ್ತೆ. ಯಾಕಂದ್ರೆ 2 crores ಶೇರ್ಸ್ ಇದೆ, 20 crores ಶೇರ್ ಕ್ಯಾಪಿಟಲ್ ಅಥವಾ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಡಬೇಕಾಗುತ್ತೆ. ಇದನ್ನ ನಾವು ಯಾವುದೇ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈಸಿಯಾಗಿ ನೋಡಬಹುದು. ಫಾರ್ ಎಕ್ಸಾಂಪಲ್ ನಾನೊಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ಓಪನ್ ಮಾಡಿದೀನಿ. ಇಲ್ಲಿ ನೋಡಬಹುದು ಈಕ್ವಿಟಿ ಶೇರ್ ಕ್ಯಾಪಿಟಲ್ 334.39. ಇನ್ ಕೇಸ್ ಈ ಕಂಪನಿಯ ಫೇಸ್ ವ್ಯಾಲ್ಯೂ 1 ರೂಪಾಯಿ ಇದ್ರೆ ಆ ಕಂಪನಿಯ ಶೇರ್ಸ್ 334 ಕೋಟಿ ಇರುತ್ತೆ. ಇನ್ ಕೇಸ್ ಅದೇ 10 ಇದ್ರೆ 33 ಕೋಟಿ ಇರುತ್ತೆ. ಈ ರೀತಿ ಡಿಪೆಂಡ್ ಆಗಿರುತ್ತೆ. ಸೊ ಲಾಸ್ಟ್ 5 years ಅಲ್ಲಿ ಕಂಪನಿ ಯಾವುದೇ ಬೋನಸ್ ಅನ್ನ ಕೊಟ್ಟಿಲ್ಲ ನೋಡಬಹುದು, ಹಾಗಾಗಿ ಚೇಂಜ್ ಆಗಿಲ್ಲ. ಇದು ಬೋನಸ್ ಅಲ್ಲಿ ಆಗುವಂತ ಬದಲಾವಣೆ. ಸೊ ಬೋನಸ್ ಕೊಟ್ಟಾಗ ಶೇರ್ ಕ್ಯಾಪಿಟಲ್ ಅಲ್ಲಿ ಚೇಂಜಸ್ ಆಗುತ್ತೆ, ಸ್ಪ್ಲಿಟ್ ಮಾಡಿದಾಗ ಫೇಸ್ ವ್ಯಾಲ್ಯೂ ನಲ್ಲಿ ಚೇಂಜಸ್ ಆಗುತ್ತೆ. ಹಾಗಾದ್ರೆ ಇದರಿಂದ ನಮ್ಗೆ ಏನ್ ಬೆನಿಫಿಟ್ ಅದು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಕಂಪನಿ ಬೋನಸ್ ಕೊಡ್ಲಿ ಅಥವಾ ಸ್ಪ್ಲಿಟ್ ಮಾಡ್ಲಿ, ಯಾವುದೇ ಮಾಡಿದ್ರು ನಮ್ಮ ಶೇರುಗಳು ಮಲ್ಟಿಪ್ಲೈ ಆಗುತ್ತವೆ. ಅದು ಡಬಲ್ ಆಗ್ಬೋದು, ಟ್ರಿಬಲ್ ಆಗ್ಬೋದು, ಎಷ್ಟಾದ್ರೂ ಆಗ್ಬೋದು. ಆದ್ರೆ ನಮ್ಮ ಹತ್ರ ಇರುವಂತಹ ಶೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆದ್ರೆ ಅಟ್ ದ ಸೇಮ್ ಟೈಮ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ಸ್ಟಾಕ್ ಸ್ಪ್ಲಿಟ್ ಮಾಡ್ಲಿ ಅಥವಾ ಬೋನಸ್ ಕೊಡ್ಲಿ, ಏನೇ ಮಾಡಿದ್ರು ಸ್ಟಾಕ್ ಪ್ರೈಸ್ ಕೂಡ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ನಮಗೆ ಶಾರ್ಟ್ ಟರ್ಮ್ ಅಲ್ಲಿ ಅದರ ಯಾವುದೇ ಬೆನಿಫಿಟ್ ಏನು ಸಿಗೋದಿಲ್ಲ ದೊಡ್ಡ ಮಟ್ಟದಲ್ಲಿ. ಆದ್ರೆ ಸ್ಟಾಕ್ ಸ್ಪ್ಲಿಟ್ ಆಗ್ಲಿ ಬೋನಸ್ ಆಗ್ಲಿ ಯಾಕೆ ಕೊಡ್ತವೆ ಕಂಪನಿಗಳು ಅಂದ್ರೆ ಕಂಪನಿಯ ಸ್ಟಾಕ್ ಪ್ರೈಸ್ ಹೈಯರ್ ಸೈಡ್ ಅಲ್ಲಿ ಇದ್ದಾಗ ಲಿಕ್ವಿಡಿಟಿಯನ್ನ ಜಾಸ್ತಿ ಮಾಡ್ಲಿಕ್ಕೆ, ಜೊತೆಗೆ ರಿಟೇಲ್ ಪಾರ್ಟಿಸಿಪೇಷನ್ ಇರಬೇಕು ಅನ್ನೋ ಕಾರಣಕ್ಕೆ. ಇವಿಷ್ಟು ಕಾರಣಗಳಿಗೆ ಕಂಪನಿಗಳು ಸ್ಟಾಕ್ ಸ್ಪ್ಲಿಟ್, ಬೋನಸ್ ಇವುಗಳನ್ನ ಕೊಡ್ತವೆ. ಹಾಗಾದ್ರೆ ಸೇಮ್ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ನಮ್ಗೆ ಹೇಗೆ ಬೆನಿಫಿಟ್, ಏನ್ ಬೆನಿಫಿಟ್ ಸಿಕ್ತು ಅಂತ ನಿಮ್ಮ ಪ್ರಶ್ನೆ ಬರಬಹುದು. ಖಂಡಿತ ನಾನು ಮೊದಲಿಗೆ ಹೇಳ್ದಾಗೆ ಶಾರ್ಟ್ ಟರ್ಮ್ ಅಲ್ಲಿ ಇದರ ಬೆನಿಫಿಟ್ ಸಿಗೋದಿಲ್ಲ. ಬಟ್ ಲಾಂಗ್ ರನ್ ಅಲ್ಲಿ 5 years, 10 years, 15 years, 20 years ಈ ರೀತಿ ಹೋಲ್ಡ್ ಮಾಡಿದಾಗ ಅದರ ಕಾಂಪೌಂಡಿಂಗ್ ಬೆನಿಫಿಟ್ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ. ಖಂಡಿತ ಇದು ಲಾಂಗ್ ಟರ್ಮ್ ಅಲ್ಲಿ ತುಂಬಾನೇ ಡಿಫರೆನ್ಸ್ ಮಾಡುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ನಿಮ್ಗೆ ಯಾವುದೇ ಬದಲಾವಣೆ ಕಾಣದೇ ಇರಬಹುದು. ಬಟ್ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿದಾಗ ಆ ಸ್ಟಾಕ್ ಗಳನ್ನ ನಿಮ್ಮ ವೆಲ್ತ್ ಮಲ್ಟಿಪಲ್ಸ್ ಅಲ್ಲಿ ಬೆಳೆಯುತ್ತೆ. ಹಾಗಾಗಿನೇ ನೀವು ಕೇಸ್ ಸ್ಟಡಿ ನೋಡಿರಬಹುದು. ವಿಪ್ರೋ ಕೇಸ್ ಸ್ಟಡಿ ಒಂದನ್ನ 10,000 ಇನ್ವೆಸ್ಟ್ ಮಾಡಿದಂತದ್ದು 40 years ಅಲ್ಲಿ 800 crores ಆಗಿದೆ. ಇದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಿರೋದಲ್ಲ, ಪ್ರೂವನ್ ಕೇಸ್ ಸ್ಟಡಿ. 1970 ನಲ್ಲಿ ಯಾರಾದ್ರೂ ವಿಪ್ರೋನಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ವಿಪ್ರೋನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅನ್ನೋದಕ್ಕಿಂತ ಮಾಡಿರೋರು ಪಡ್ಕೊಂಡಿರೋ ಅಂತ ಅಮೌಂಟ್ 2013 ಅಲ್ಲಿ. ನೀವು ಬೇಕಿದ್ರೆ ಗೂಗಲ್ ಮಾಡಿ, ವಿಪ್ರೋ ಕೇಸ್ ಸ್ಟಡಿ 10,000 to 800 crore ಅಂತ ಸಿಗುತ್ತೆ. 1970s ಅಲ್ಲಿ 10,000 ಅಂತಂದ್ರೆ ಇಟ್ಸ್ ಅ ಹ್ಯೂಜ್ ಅಮೌಂಟ್. ಈಗಿನ 10 crores ಗೆ ಸಮ ಅಂತಾನೆ ಹೇಳ್ಬೋದು. ಆದ್ರೆ ಅದು ಕ್ರಿಯೇಟ್ ಮಾಡಿದಂತ ವೆಲ್ತ್ ಇದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ. ಯಾಕೆಂತಂದ್ರೆ ಅದು 3 ರಿಂದ 14 ಸಲ ಬೋನಸ್ ಅನ್ನ ಕೊಟ್ಟಿರುವಂತ ಕಂಪನಿ ವಿಪ್ರೋ. ನಾನು ಕೂಡ ಒಂದು ವಿಡಿಯೋನ ಈ ಹಿಂದೆ ಮಾಡಿದ್ದೀನಿ ಇನ್ಫೋಸಿಸ್ ಬಗ್ಗೆ. ಬರೀ 10 ಶೇರು 10,000ಕ್ಕಿಂತ ಜಾಸ್ತಿ ಆಗಿದೆ ಇನ್ಫೋಸಿಸ್ ಅಲ್ಲೂ ಕೂಡ. ಯಾಕಂದ್ರೆ ಬೋನಸ್, ಸ್ಪ್ಲಿಟ್ ಇವೆಲ್ಲ ಪಡ್ಕೊಂಡ ನಂತರ ನನ್ನದೇ ವಿಡಿಯೋ ಇದೆ, ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದೀನಿ. ಸೊ ಇದೆಲ್ಲಾನು ಬೆನಿಫಿಟ್ ಸಿಗೋದು ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ್ಲೇ. ಜಸ್ಟ್ ಶಾರ್ಟ್ ಟರ್ಮ್ ಅಲ್ಲಿ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡ್ತು, ಬೋನಸ್ ಅನೌನ್ಸ್ ಮಾಡ್ತು ಅನ್ನೋ ಕಾರಣಕ್ಕೆ ನೀವು ಜಂಪ್ ಇನ್ ಆದ್ರೆ ನಿಮ್ಗೆ ಅಂತ ರೇಟ್ ರಿಟರ್ನ್ಸ್ ಏನ್ ಸಿಗದೆ ಇರಬಹುದು. 10%, 15% ಸಿಗಬಹುದು, 20% ಕೂಡ ಸಿಗಬಹುದು. ಬಟ್ ವೆಲ್ತ್ ಕ್ರಿಯೇಟ್ ಆಗೋದಿಲ್ಲ. ಸೊ ವೆಲ್ತ್ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ವರ್ಷಾನುಗಟ್ಟಲೆ ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ಹಾಗೆ ಕೆಲವರು ಇನ್ನೂ ಬಿಗಿನರ್ಸ್ ಇದ್ದಾರೆ. ಬೋನಸ್ ಕೊಟ್ಟಾಗ, ಸ್ಪ್ಲಿಟ್ ಮಾಡಿದಾಗ ಸ್ಟಾಕ್ ಪ್ರೈಸ್ ಯಾಕೆ ಅಡ್ಜಸ್ಟ್ ಆಗ್ಬೇಕು ಅಂತ ಕೇಳೋರು. ಅದು ರೂಲ್ ಅದಂಗೆ. ಇನ್ ಕೇಸ್ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಲ್ಲ, ಅಲ್ಲೇ ಇರುತ್ತೆ ಅಂತಂದ್ರೆ ಎಕ್ಸ್ಟ್ರಾ ದುಡ್ಡನ್ನ ಯಾರು ಕೊಡ್ತಾರೆ? ಕಂಪನಿ ಕೊಡಬೇಕಾಗುತ್ತೆ. ಹಂಗ್ ಕೊಡುವಂತ ಸಿಚುಯೇಷನ್ ಇದ್ರೆ ಯಾವ ಕಂಪನಿನೂ ಬೋನಸ್ ಕೊಡೋದಿಲ್ಲ. ಸೊ ಬೋನಸ್ ಇರೋದು, ಸ್ಟಾಕ್ ಸ್ಪ್ಲಿಟ್ ಇರೋದು ಸ್ಟಾಕ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಡ್ಲಿಕ್ಕೆ. ಅದ್ರ ನಂತರ ಲಾಂಗ್ ಟರ್ಮ್ ಅಲ್ಲಿ ಹೋಲ್ಡ್ ಮಾಡಿದ್ರೆ ಅಬ್ವಿಯಸ್ಲಿ ಅದರಿಂದ ಬೆನಿಫಿಟ್ ಇದ್ದೇ ಇರುತ್ತೆ. ಈ ಎರಡರ ಮಧ್ಯೆ ಅಂತ ಮೇಜರ್ ಡಿಫರೆನ್ಸ್
ಅಂದ್ರೆ ಸ್ಪ್ಲಿಟ್ ಅಲ್ಲಿ ಫೇಸ್ ವ್ಯಾಲ್ಯೂ ಬದಲಾಗುತ್ತೆ, ಬೋನಸ್ ಅಲ್ಲಿ ಶೇರ್ ಕ್ಯಾಪಿಟಲ್ ಬದಲಾಗುತ್ತೆ, ಇಷ್ಟೇ. ಇದನ್ನ ಬಿಟ್ರೆ ಯಾವುದೇ ಡಿಫರೆನ್ಸ್ ಇಲ್ಲ. ಎರಡರಲ್ಲೂ ಕೂಡ ನಿಮ್ಮ ಶೇರ್ಸ್ ಮಲ್ಟಿಪ್ಲೈ ಆಗುತ್ತೆ, ಅದು ಕಾಮನ್ ಇರುತ್ತೆ. ಅದು ಕಂಪನಿ ಯಾವ ರೇಷಿಯೋದಲ್ಲಿ ಅನೌನ್ಸ್ ಮಾಡುತ್ತೋ ಆ ರೇಷಿಯೋದಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಸೊ ಸ್ಟಾಕ್ ಸ್ಪ್ಲಿಟ್ ಮಾಡ್ಲಿ, ಬೋನಸ್ ಕೊಡ್ಲಿ, ಯಾವ್ದಾದ್ರು ತಗೊಳ್ಳಿ, ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿ. ಸೊ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿದಾಗ್ಲೇ ಇದರ ಕ್ಲಿಯರ್ ಬೆನಿಫಿಟ್ ನಮಗೆ ಸಿಗೋದು. ಸರಿಗಳಿರಿ, ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಈ ಎರಡರ ಮಧ್ಯೆ ಇರುವಂತ ಡಿಫರೆನ್ಸ್, ಹಾಗೆ ನಮಗೆ ಸಿಗುವಂತ ಬೆನಿಫಿಟ್. ಆಲ್ಮೋಸ್ಟ್ ಇದು ತುಂಬಾನೇ ಬೇಸಿಕ್ ವಿಷಯ. ನೀವು ತುಂಬಾ ದಿನದಿಂದ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಇದೆಲ್ಲಾನು ಕೂಡ ಗೊತ್ತಿರುತ್ತೆ. ಬಟ್ ಬಿಗಿನರ್ಸ್ ಗೆ ಹೊಸ ವಿಷಯ ಆಗಿರುತ್ತೆ. ಬೋನಸ್ ಸ್ಪ್ಲಿಟ್ ಆದಾಗ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಲ್ಲ, ನಮ್ಗೆ ಲಾಭ ಆಗುತ್ತೆ ಅಂತ ತಪ್ಪು ಕಲ್ಪನೆ ಇಟ್ಕೊಂಡು ಇರುವಂತ ಹೊಸಬ್ರು ಇದ್ದಾರೆ. ಸ್ವಂತವ್ರು ಅರ್ಥ ಮಾಡ್ಕೊಳ್ಬೇಕು, ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಅಂತ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.